ನಾನು ಒಂದು ಕಂಟೆಂಟ್ ವಿಡಿಯೋ ಶೂಟ್ ಮಾಡಬೇಕಂತ ಅಂತಂದರೆ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 100 ರೂಪೀಸ್ ಪೆಟ್ರೋಲ್ ಆದರೂ ಹಾಕಿಸ್ಲೇಬೇಕು ಗಾಡಿಗೆ. ಹಂಡ್ರೆಡ್ಗೆ ಹಾಕಿ. ಎಲ್ಲ ಗಲೀಜು ಜಾಸ್ತಿ ಆಗ್ಬಿಟ್ಟಿದೆ, ಕ್ಲೀನ್ ಮಾಡಬೇಕು ಗಾಡಿನ. ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ವಾ ಪಾಪ ಆಗ್ಬಿಟ್ಟಿದ್ದೀನಿ ಗೈಸ್. ಜಸ್ಟ್ 148 ಅಷ್ಟೇನೆ. ತೊಗೊಳ್ಳಿ. ಮಲೈ ಜ್ವರ ಇವತ್ತು ತಾನೇ ಹುಷಾರಾದ, ಆಗಲೇ ವಾಪಸ್ ಹೋಗಾಕ ಮುಂದಕ್ಕೆ. ನಾನು ಇವಾಗ ಸ್ಕ್ರೀನ್ ಮೇಲೆ ಇವಾಗ ಒಂದು ಪೋಸ್ಟ್ ಮಾಡ್ತೀನಿ. ಅದರ ಕೆಳಗಡೆ ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಕೇರಪುರಂ ಸುತ್ತಮುತ್ತ ಯಾರ್ಯಾರು ಇದ್ದೀರೋ ಎಲ್ಲರೂ ಸ್ಕ್ಯಾನ್ ಮಾಡ್ಕೊಳ್ಳಿ. ಆಗಸ್ಟ್ 15 ಅಂದರೆ ನಾಡಿದ್ದು ನಮ್ಮ ಕೇಂಬ್ರಿಡ್ಜ್ನವ್ರ ಕಡೆಯಿಂದ ಬೈಕ್ ರೈಡು, ರನ್ನಿಂಗು ಎಲ್ಲ ನಡೆಯುತ್ತೆ. ಯಾರು ಇಂಟ್ರೆಸ್ಟೆಡ್ ಆಗಿದ್ದೀರಾ QR ಕೋಡಿಗೆ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ. ಫ್ರೀ ಆಫ್ ಕಾಸ್ಟು, ದುಡ್ಡು ಏನು ಕೊಡೋದಿಲ್ಲ. ಆದರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಏನಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಮಾತ್ರ ರಿಜಿಸ್ಟರ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಓಕೆನಾ? ಮಳೆ ಬರ್ತಾ ಜೋರಾಗ್ತೈತೆ, ಎಲ್ಲಿ ನಿಲ್ಲೋದು ಗೊತ್ತಿಲ್ಲ. ಯಾವ ಇವೆಲ್ಲ ದೇವರೇ ಕಾಪಾಡಪ್ಪ. ಒಂದಷ್ಟು ಜನಕ್ಕೆ ನಾವು ಸಲಿಗೆಯಿಂದ ಮಾತಾಡಿಸ್ಕೊಂಡು ಹತ್ತದಕ್ಕೆ ಬಿಟ್ಕೊಂಡ್ರೆ ಅದ್ರ ಅರ್ಥ ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಕೂತ್ಕೊಳ್ಳೋದಲ್ಲ. ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು. ಆದರೆ ಜನ ಒಂದು ಸ್ವಲ್ಪ ಫ್ರೀಡಮ್ ಅನ್ನೋದು ಕೊಟ್ಟರೆ ತಲೆ ಮೇಲೆ ಬಂದು ಕೂತ್ಕೊಬಿಡೋದು. ಕನ್ನಡದಲ್ಲಿ ಗಾದೆನೇ ಐತಲ್ಲ ಗುರು, ಇವನಿಗೆ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾನೆ ಅಂತ. ಇವಾಗ ಒಬ್ಬನಿಗೆ ಏನಾದರೂ ಬೇಜಾರಾಗ್ತೈತೆ ನಾವು ಆಡೋ ಮಾತನ್ನ ಅಂದರೆ ನೆಕ್ಸ್ಟ್ ಟೈಮ್ ಅದನ್ನು ಮಾತಾಡೋಕ್ಕೆ ಹೋಗ್ಬಾರ್ದು ಆಡೋಕ್ಕೆ. ಆದರೆ ನಮ್ಮ ಜನ ಹಂಗಲ್ಲ. ಅವನ ಹೆಸರು ಮಾಡೋದಕ್ಕೆ ಅಥವಾ ಅವನು ದೊಡ್ಡವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಬೇರೆಯವನನ್ನ ಚಿಕ್ಕವನಾಗಿ ಮಾಡೋದು ಎಲ್ರ ಮುಂದೆ. ಆಮೇಲೆ ಹೇಳೋದು ಇಲ್ಲ ಮಗ ನಮ್ಮೋದ ಎಲ್ರು ಅಂತ. ಅದೇ ಅವನಿಗೆ ಅದೇ ಥರ ಮಾಡ್ತು ಅಂದರೆ ಏನು ಮಗ ನನಗೆ ಹಿಂಗೆ ಮಾಡ್ತೀಯ ನೀನು ಅಂತ. ಅದು ಇಂಥವನು ನಿಮಗೆ ಹಂಗಲ್ಲ ಇರ್ತಾನೆ, ಟ್ಯಾಗ್ ಮಾಡಿ ಅವನ್ನ.